ಫ್ರೆಂಡ್ಸ್ ನಮಸ್ಕಾರ. ಇವ್ರ ಹೆಸರು ಅಣ್ಣನೇಣ ಅಂತ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಪ್ಪಟ ಶ್ರಮಜೀವಿ, ಭೂಮಿಪುತ್ರ. ಇವಾಗ ಅವ್ರ ಜೀವನದ ಕತೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಅಣ್ಣ ಅವರೇ. ಈ ಕಡೆ ನೋಡಿ. ಏನು ಹೇಳ್ತಾ ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ಗೊತ್ತಿಲ್ಲ. ಯಾವೂರು? ಭೂಮಿ ಕೆಲಸ ಮಾಡೋದು. ಆಮೇಲೆ ಇದ್ಬಿಟ್ಟು ಬೇರೆ ಇನ್ನೇನು ಮಾಡ್ತೀರಿ? ಇನ್ನೇನು ಮಾಡಲ್ವಾ? ವ್ಯವಸಾಯಕ್ಕೆ ಅಷ್ಟೇನಾ ಸುಲಭನ? ಹೇಳಿ. ಡ್ಯಾನ್ಸ್ ಮಾಡ್ತೀರಾ? ಕಷ್ಟ ಸುಖನ ಹಂಚ್ಕಡೆ ನಾನು ಹಿಂಗೆ ಹೇಳಿ ಹಂಚ್ಕಡೆ. ನಿಮ್ಮ ಜೀವನ ಏನು ಅನಿಸ್ತಾ ಇದೆ ಇವಾಗ? ಏನಿಸ್ತದೆ ಹೇಳಿ. ಏನಿಲ್ಲ ಕಣಪ್ಪ. ಏನಿಲ್ವಾ? ಚೆನ್ನಾಗಿದೆಯಾ ಜೀವನ? ಮುಂದೆ ಏನಾಗಬೇಕು ಅಂದ್ಕೊಂಡಿದ್ದೀರಿ? ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವ್ರ ಹೆಸರು ಅಣ್ಣನೇಣ ಅಂತ. ನಿಮ್ಮ ಹೆಸರು? ಕುಮಾರ್ ಅಂತ. ಇವರಿಬ್ರು ಶ್ರಮಜೀವಿಗಳು. ಕೆಲಸ ಮಾಡ್ಬೇಕಂತ ಅಣ್ಣನೇಣ ಹೇಳ್ಕೊಡ್ತಾರೆ. ಕೇಳಿ. ಮಾತಾಡಿ ನೋಡ್ರೆ. ಹೇಳಿ. ನಾಚಿಕೆನಾ? ಇವ್ರು ಸ್ವಲ್ಪ ಮಾತಾಡೋಕೆ ಭಯ, ನಾಚಿಕೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಂತೆ. ಅಲ್ಲಿ ನೋಡ್ಕೊಂಡು ಏನಿಲ್ಲ ಮೂಗಾಗ್ಬಿಡ್ತೀರಿ ಬರೀ. ಸ್ವಲ್ಪ ಏನು ಇಲ್ಲಪ್ಪ. ಈಗ ಆಯ್ತು. ನೀವು ಯಾವ ಊರಿನವರು? ನಾವು ಇದೇ ಊರು ಅಂದ್ರೆ ಯಾವ ಊರು? ಬೊಮ್ಮೇನಹಳ್ಳಿ. ಸರಿ, ಈಗ ಬೊಮ್ಮೇನಹಳ್ಳಿ ಈಗ ನೀವು ಏನು ಮಾಡ್ತಾ ಇದ್ದೀರಿ? ಏನು ಮಾಡೋರು? ಈಗ ಏನು ಮಾಡ್ತಾ ಇದ್ದೀರಿ? ಏನು ಜಮೀನಲ್ಲಿ ಏನು ಮಾಡ್ತಾ ಇದ್ದೀರಿ? ಏನು ಮಾಡೋರು? ಉಳುಮೆ ಮಾಡೋದು. ಉಳುಮೆ ವ್ಯವಸಾಯ ಮಾಡ್ತಾ ಇದ್ದೀರಿ? ಯಾವ ಜಮೀನಲ್ಲಿ ಬಂದಿದ್ದೀರಿ? ಯಾವ ಜಮೀನಲ್ಲಿ ಮಾಡ್ತಾ ಇದ್ದೀರಿ? ಯಾವ ಜಮೀನು ಇಲ್ಲ, ಇಲ್ಲಿ ಬಂದು ಮಾಡ್ತೇವೆ. ಯಾವ 500 ಗುರುಗಳ ಜಮೀನಲ್ಲಿ ಮಾಡ್ತಾ ಇದ್ದೀರಿ? ಹೇಗಿದೆ ಈಗ ಜೀವನ ನಿಮಗೆ? ಫಸಲು ಬಿಸಿಲು ಬೇಸಿಗೆ ಹೆಂಗಿದೆ? ಬೇಸಿಗೆ ಸರಿ ಅನ್ನಿಸ್ತದ ಇಲ್ಲ ಚಳಿ ಸರಿ ಅನ್ನಿಸ್ತದ? ಮಳೆಗಾಲ ಸರಿನಾ? ಸರಿ, ಎಲ್ಲ ಸರಿ ಕನ್ನಡಿ. ಎಲ್ಲ ಸರಿ ಅಲ್ಲ. ಬೇಸಿಗೆ ಕಾಲದಲ್ಲಿ ಈಗ ವ್ಯವಸಾಯ ಮಾಡ್ತೀನಿ ಅಂತಾರೆ, ಹೆಂಗ ಅನ್ನಿಸ್ತದೆ? ಗಿಡಗಳು ಬೇಸಿಗೆ ಸ್ವಲ್ಪ ಬಾಡಾಗ್ತವೆ ಅಲ್ವಾ? ಏನು ಮಾಡೋದು ಇದಕ್ಕೆ? ಏನು ಮಾಡೇ ನಡಿ. ಈಗ ಗಿಡಗಳು ಸತ್ತೋಗ್ಬಿಟ್ಟಿವೆ ಗೌಡ್ರೆ. ಈಗ ನೆಡು ಸರಿನಾ ಇಲ್ಲ ಮುಂಗಾರ ನೆಡು ಸರಿನಾ? ನಡಿ, ಅವ್ರು ಆಡ್ತಾರೆ. ಅವ್ರ ಈ ಥರ ಹೇಳ್ಬಾರ್ದು. ಇಲ್ಲಿಗೆ ಅಲ್ಲಿಗ ರೆಕಾರ್ಡ್ ಆಯ್ತಾ ಅಂದ್ರೆ ನಾವು ಮಾತಾಡೋದಿಲ್ಲ. ಈಗ ಕರೆಕ್ಟಾಗಿ ಮಾತಾಡ್ಬೇಕು ನೀವು. ಈಗ ಮುಂಗಾರಲ್ಲಿ ನೆಡಬೇಕು, ಗೊಬ್ಬರ ಹಾಕಬೇಕು. ನಿಮ್ಮ ಜೀವನ ಕಷ್ಟ ಸುಖ ಹಂಚ್ಕೊಂಡ್ರೆ ಒಂದು ವಿಡಿಯೋ ಆಗಲಿ ಗೌಡ್ರೆ. ಈ ಸರಿ ಮಾತಾಡ್ಬೋದು ನನಗೆ ಇವಾಗ. ಈಗ ನೀವೇನು ಮಾತಾಡಿದ್ರು ವಿಡಿಯೋ ಹೋಯ್ತದ, ಫೇಸ್ಬುಕ್ ಹಾಕ್ಬಿಟ್ರು ಹೋಯ್ತದ. ಈಗ ನೀವೇನಾದ್ರು ಕಷ್ಟ ಸುಖ ಹಂಚ್ಕೊಳ್ಳಿ. ನಾನು ಹಾಕಿದ್ದೆ, ನನಗೆ ಈ ಥರ ಆಯಿತು, ನಾನು ಬಂದು ಈಗ ನಮ್ಮ ಅತ್ತೆ ಚಿಕ್ಕಮ್ಮನ ಮನೇಲಿದ್ದೀನಿ, ನನಗೆ ಈ ಥರ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಂಥ 500 ಮಂದಿ ನಾನು ಈಗ ಕೂಲಿ ಕಾರ್ಮಿಕನಾಗಿದ್ದೀನಿ. ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಊಟ ಕೊಡ್ತಾರೆ, ಕಾಫಿ ಟೀ ಕೊಡ್ತಾರೆ. ಸಾಯಂಕಾಲ ಆದ್ಮೇಲೆ ನನಗೆ ಎಣ್ಣೆ ಕೊಡ್ತಾರೆ. ಸೌಕರ್ಯ ಚೆನ್ನಾಗಿದೆ ನನಗೆ. ಅದು ಹಂಚ್ಕೋಬೇಕು, ನೀವು ಮಾತಾಡ್ಕೋಬೇಕು. ಆಮೇಲೆ ಈಗ ರೇಷ್ಮೆ ಕಡ್ಡಿ ಬೆಳೀತಾ ಇದ್ದಾರೆ. ನಾನು ಕಂಪಲ್ಸರಿ ಇಲ್ಲೇ ಇತ್ಕೊಂಡು ತೋಟದಲ್ಲಿ ನೋಡ್ಕೊಂಡು ರೇಷ್ಮೆ ಕಡ್ಡಿ ಚೆನ್ನಾಗಿ ಬೆಳಿತೀನಿ, ತೆಂಗು ಚೆನ್ನಾಗಿ ಬೆಳಿತೀನಿ. ತೃಪ್ತಿ ಸಿಗುತ್ತೆ. ಅನಂತರ ಎಳ್ನೀರು ಬಿಟ್ಟ ಒಂದು ಕಿತ್ಕ ಕುಡಿತೀನಿ. ನಾನು ಲೈಫ್ ಲಾಂಗ್ ಇಲ್ಲೇ ಇರ್ತೀನಿ. ಇವ್ರ ಹತ್ರನೇ ಹಂಚ್ಕೋಬೇಕು. ನೀವು ಸುಮ್ಮನೆ ಬೈಕ್ ಹಾಕೊಂಡ್ಬಿಟ್ಟಿದ್ದೀರಿ. ನೀವೇನು ಮಾತಾಡಿದ್ರು ರೆಕಾರ್ಡ್ ಆಗಿತ್ತು. ನನಗೆ ಏನು ತಿಂಡಿ ತಿಂದ್ರಿ? ಮನಸ್ಸಲ್ಲಿ ಏನೋ ನೋವೈತೆ. ಅದ್ರ ಹೇಳ್ಬಿಡಿ ಯಜಮಾನ, ಸ್ವಲ್ಪ ತೃಪ್ತಿ ಆಯ್ತದ ಅದಕ್ಕೆ. ಅದು ಹಾಕಿರ್ತಾರೆ ನೋಡಿ. ಇಷ್ಟೆಲ್ಲ ತಗೊಂಡು ಹೇಳಿ ನಿಮ್ಮ ಕಷ್ಟ ಸುಖನ. ತಡ ಗೌಡ್ರೆ, ಈಗ ರೇಷ್ಮೆ ಕಟ್ಟಿ ನೆಟ್ಟಿದ್ರಿ, ಇಲ್ಲಿಗೆ ನೀವೇ ನಿಂತ್ಕೊಂಡು ನಡೆಸಿದ್ರಿ ಆಯ್ತಲ್ವಾ? ಅದು ಎಷ್ಟು ವರ್ಷ ಫಲ ಕೊಡುತ್ತೆ ಅವ್ರಿಗೆ? ಎಷ್ಟು ವರ್ಷದ? ಸೊಪ್ಪರಕ್ಕೆ ಎಷ್ಟು ದಿನ ಬೇಕು? ಎಷ್ಟು ದಿವಸ ಬೇಕು ಸೊಪ್ಪರಕ್ಕೆ? ಒಂದು 6 ತಿಂಗಳು ಬೇಕಾ? ವರ್ಷ ಬೇಕಾ? 2 ವರ್ಷ ಬೇಕಾ? ಆಯ್ತು, ಸೊಪ್ಪನೇ ಸೊಪ್ಪು ಬಿಡಿ. ತೆಂಗು ನೀವೇ ತಾನೇ ನೆಟ್ಟಿರೋದು? ಇವರೇ ನೆಟ್ಟಿರೋದು. ತೆಂಗಿನ ಫಲ ಎಷ್ಟು ವರ್ಷ ಬರುತ್ತೆ ಕೊಡ್ರೆ? ನಾವು ಯಾಕೆ ನೆಡುವ? ಆಯ್ತು, ಬೇರೆ ಯಾರು ನೀರು ಹಾಯಿಸ್ತಾರೆ. ಈಗ ನೀರು ಹಾಯಿಸ್ತಾರೋ ನೀವೇ ಅದಕ್ಕೆ. ಅದು ಎಷ್ಟು ವರ್ಷ ಫಲ ಬರುತ್ತೆ? ವಾರಕ್ಕೆ 2 ಸತಿ ನೀರು ಹಾಯಿಸ್ತಾರೆ. ವಾರಕ್ಕೆ 2 ಸರಿ ಹಾಯಿಸ್ತೀರಿ ನೋಡಿ. ಎಲ್ಲರೂ ಸಿದ್ದರಾಮಯ್ಯ ನನಗೆ ವಿಡಿಯೋ ಮಾಡಿ ನೀವು ವಿಡಿಯೋ ಮಾಡೋದು ಯಾರಿಗೂ ಇಲ್ಲ ಈ ಥರ ನಮ್ಮಲ್ಲಿ. ಜಾಲಿ ಮನ್ಸಿಗೆ ನೆಮ್ಮದಿ ಮುಖ್ಯ. ನಾವು ಈ ಥರ ಇಷ್ಟು ಬರ್ತೀವ ಈಗಿನ ಊಟದಲ್ಲಿ. ಗಟ್ಟಿ ದೇಹ, ಕಲ್ಲು ದೇಹ, ಹುಳ್ಳಿಕಾಳು ಮುದ್ದೆ ತಿಂದಿ. ಈ ಊಟ ಏನು ಮಾಡಿದ್ದೀರಿ ಅಂತ ಹೇಳಿ ಓಲಿ ವಿಡಿಯೋದಲ್ಲಿ ಯಾರು ನೋಡ್ಕೊಳ್ಳಿ. ಏನೇನು ತಿಂತೀರಿ? ಏನು ಊಟ ಮಾಡಿದ್ರಿ ಇವಾಗ? ಅನ್ನ ಮಾಡಿದ್ರು. ಇನ್ನೇನು ಮಾಡೋರು? ಸಾರು ಚೆನ್ನಾಗಿತ್ತಲ್ವ? ಉಪ್ಪಿನಕಾಯಿ, ಸಾಂಬಾರ್ ಬಗ್ಗೆ ಹೇಳಿ. ಅವನು ಹೇಳಿಕಲ್ಲ ನಾನು. ಯಾಕೆ ಮೌನಿ? ಮೌನವ್ರಂತ ಆಗ್ಬಿಟ್ಟಿದ್ದೀರಾ? ಯಾಕೆ ಈ ಥರ ನೀವು ಮೌನ ಏನು ದೀಕ್ಷೆ ತಗೊಂಡ್ಬಿಟ್ರೆ?
ಏನೋ ನೋವೈತೆ. ಹೇಳ್ಬಿಡಪ್ಪ ಹೋಲಿ ಅವ್ರಿಗೆ ವಿಡಿಯೋನ. ಏನಪ್ಪಪ್ಪ ನಮ್ಮ ಅಣ್ಣವ್ರ ಹೆಸರೇನು? ಅಂದನೇಣ. ಅಂದಾನೇನವರು ತುಂಬ ಮನಸ್ಸಿಗೆ ವಿಡಿಯೋ ಮಾಡ್ತಾರೆ ಅಂತ ನೋವಲ್ಲಿ ತುಂಬ ಒಂದು ಸ್ವಲ್ಪ ಏನೋ ಮಾತಾಡ್ತಾರೆ. ನಮ್ಮ ಕರ್ನಾಟಕದ ರಾಜಕೀಯದ ಬಗ್ಗೆ ಹೇಳಿ. ಎಲ್ಲ ಹೇಳ್ತೀನಿ ಕಣ್ ನಡೆಯುತ್ತ. ಹೆಂಗೋಳು ಹೋಯ್ತ ನೋಡ. ಗೊತ್ತು 9 ಜನ. ಎಷ್ಟು ಜನ? 9 ಜನ ಮಕ್ಳು ತಾನೆ. 9 ಹೆಣ್ಮಕ್ಳು, 6 ಜನ 7 ಜನ ಗಂಡು ಮಕ್ಳು. 9 ಜನ ಮಕ್ಳು. ಮೊಮ್ಮಕ್ಳು ಅದನ್ನ ಹಂಚ್ಕೊಳ್ಳಿ ಅಂತ ಹೇಳಿದ್ರೆ ಹಂಚ್ಕೊತಾ ಇಲ್ವಲ್ ಬುದ್ಧಿ ಅವರು. ಎಲ್ಲರೂ ಕಷ್ಟ ಸುಖ ನೋಡ್ಕೊತಾರೆ. ಸರಿಲ್ಲ ಅವನು ಅವ್ನಿಗೆ ಬಟ್ಟೆ ಬರಿ ಹಾಕ್ಸಿ ಕ್ಲೀನ್ ಆಗಿ ಎಲ್ಲ ತಲೆ ಕಟಿಂಗು ಸೇವಿಂಗ್ ಮಾಡಿಸಿ ಅವತ್ತಿಗೆ ಮಾಡವ ವಿಡಿಯೋ ಮಾಡವ. ಸೊಪ್ಪು ಚೆನ್ನಾಗಿ ಗೊತ್ತದಲ್ಲ ಆಗೊಂದ್ಸತಿ ಆಗ ಮಾಡ್ಸವ. ಒಳಗೆ ನಿಲ್ಸಿ ತೋಟದೊಳಗಡೆ ಆಗ ಮಾತಾಡ. ಈಗ ಏನು ಮಾತಾಡೋದಲ್ಲ, ಈಗ ಮೈಕಾಕ ಸುಮ್ಮನೆ ಅಲ್ಲಿ ನಾನು ಯಾವ್ದಪ್ಪ ಅದು ಟಿ ನರಸೀಪುರ ಹತ್ರ ಒಂದು ರೇಷ್ಮೆ ತೋಟ ಫಂಕ್ಷನ್ಗೆ ಹೋಗಿದ್ವಾ. ಅವ್ರ ಓನರು ಇವ್ರು ನಮ್ಮ ಲೇಬರ್ ಚೆನ್ನಾಗಿ ಕೆಲಸ ಮಾಡ್ತಾರೆ, ನೀರೆಲ್ಲ ಹಾಯಿಸ್ತಾರೆ ಅಂದ್ಬಿಟ್ಟು ಅವ್ರಿಗೊಂದು ಶಾಲ ಪೇಟೆಲ್ಲ ಹಾಕ್ಸ್ಬಿಟ್ಟು ಅವ್ರಿಗೊಂದು ಸನ್ಮಾನ ಮಾಡ್ತಾರೆ. ಇದು ಉನಗನಹಳ್ಳಿ ಜೇನುಳ ನೋಡು ಈಗ ಹೊಡೆದ್ಬಿಡ್ತೀವಿ ಮಧ್ಯಾಹ್ನ. ನಿಮ್ಗೆ ನಾಷ್ಟ ಕೊಟ್ಬಿಟ್ಟು ಹೋದ್ನಲ್ಲ ಆಗ ಊದ್ಕೊಬಿಟ್ಟದೆ ಸಮಯ. ತೆಂಗಿನ ಮರದಲ್ಲಿ ಕಟ್ಬಿಟ್ಟಿತ್ತು. ಅವತ್ತು ಮರ ತರಿಸಕ್ಕೆ ಅಂತ ಕೊಂಬೆ ಸಾಡ್ಸಕ್ಕೆ ಅಂತ ಹೋಗಿ ಸದ್ಯ ಅವನ್ಗೂ ಹೊಡಿನಿಲ್ಲ, ನಮ್ಗೂ ಹೊಡಿನಿಲ್ಲ, ಯಾರಿಗೂ ಹೊಡಿನಿಲ್ಲ. ಅವು ಇವತ್ತೇನಾಗದೆ ಮೋಟ್ರ್ ಆನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ವಿ. ನೀರ್ ತುಂಬ್ಕೊಬಿಟ್ಟದೆ ಟ್ಯಾಂಕು ಕೆಳಗ್ ಸುರಿತಿತ್ತು. ಫೋನ್ ಮಾಡಿದ್ರಲ್ಲ ಬೇಗ ಓದಿ ಆತ್ರಕ್ಕೆ ಹೋಗಿ ಮೋಟ್ರ್ ಆನ್ ಮಾಡುವ. ಇದ್ರ ಮೇಲೆ ಕೂತಿತ್ತು ಬಡಿದು ಜಲಿಕಲ್ಲು ಅದ್ರ ಮೇಲೆ ಕೂತಿತ್ತ. ಪಟ್ಟಂತ ಕೈಗೆ ಬಂದು ಕೂತ್ಕೊಬಿಡ್ತು. ನಾನು ಒದರ್ನಿಲ್ಲ, ಬೇಗ ಒದರ್ಬಿಟ್ಟಿದ್ರೆ ನೀರೊಳಗೆ ಕಿಡ್ದ್ಬಿಟ್ಟಿದ್ರೆ ಹೊಟ್ಟೋಗೋದು. ನಾನು ಇದೇನೋ ನೊಣವ ಏನೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಬಡಿದು ಚುಚ್ಚೆ ಬಿಡ್ತ ಪಟಾರ ಚುಚ್ಬಿಡ್ತಾಯಿತ್ತು. ಜೇನುಳ ಭಾರಿ ಕಷ್ಟ. ನಾಳೆ ಕೆಳದೋಯ್ತದ ಬಿಡಿ. ಅದೇ ನಾಳೆ 24 ಗಂಟೆ ಒಂದಿನ ಬೇಕು. ಅದೇ 24 ಗಂಟೆ ಅಂತ ಹಿಡಿದೋಯ್ತು. ಸ್ವಲ್ಪ ಉಗುಳಚ್ಚುತ್ತಾರಿ ಹಳೆದಲ್ಲೇ ಕಡಿಮೆ ಆಗೋಯ್ತು. ಉಗುಳಚ್ಚುತ್ತಾರಿ ಕಡಿಮೆ ಆಗ್ಬಿಡ್ತದೆ. ಜಮೀನಲ್ಲಿ ಕೆಲಸ ಮಾಡುವಾಗ ಸಡನ್ ಆಗಿ ಜೇನ್ ಬಂದ್ರೆ ಏನ್ ಮಾಡ್ಬೇಕು? ಅಯ್ಯೋ ಇವ್ರ ಅಪ್ಪ ಬಂದ್ಬಿಟ್ರೆ ಸ್ವಾಮಿ ರೂಮ್ ಬಾಗಿಲು ತೆಗೆದ್ಬಿಡಿ. ಅಂದೇನೇಣ ಹೇಳಿ. ನೀವು ಜಮೀನಲ್ಲಿ ಕೆಲಸ ಮಾಡುವಾಗ ಜೇನ್ ಬಂದ್ರೆ ಏನ್ ಮಾಡಿರಿ? ಟವಲ್ ಕೌಚ್ಕತೀನಿ ಅಂತ ಹೇಳಿ ಸ್ವಾಮಿ, ತಲೆ ಮೇಲೆ ಟವಲ್ ಬೆಂಕಿ ಪಟ್ನ ಇಟ್ಕೊಂಡಿರ್ತೀರಿ, ಪಕ್ಕದಲ್ಲಿ ಸ್ವಲ್ಪ ಬೆಂಕಿ ಹಾಕ್ತೀರಿ. ಬೆಂಕಿ ಹಾಕ್ತಿವಿ, ಬೆಂಕಿ ಹಾಕಿಟ್ಟ ಕಂಟ್ರೋಲ್ ಆಯ್ತದೆ. ಇಲ್ಲ ಹೊಗೆ ಬರ್ತದಲ್ಲ ಅಣ್ಣ, ಹೊಗೆ ಬಿಟ್ಟ ಬೆಂಕಿ ಹಾಕ್ಬಿಟ್ರೆ ಬೆಂಕಿ ಹಾಕ್ಬಿಟ್ಟು ಮುಂದ್ಗಡೆ ತಡಗಿರ್ಬೇಕು, ಏನಾದ್ರು ಸತ್ತ ಇರ್ಬೇಕು, ಸತ್ತ ಇರ್ತಾ ಇರ್ಬೇಕು, ಅದ್ರದಲ್ಲಿ ಬೀರ್ಬೇಕು. ಹಾಕ್ಬಿಟ್ಟು ಚೌಕ ಮುಚ್ಬಿಟ್ರೆ ಯಾವ ಬರೀಕ ಮುಕ್ಕ ಹಂಗೆ ಮುಚ್ಕೊಂಡ್ರೆ ಯಾವ ಬಂದು ಕಚ್ಚಕ್ಕಿಲ್ಲ. ನೀರೊಳಗೆ ಬಿದ್ದೀವಿ, ನೀರೊಳಗೆ ಬಿದ್ದಿದ್ರು ಮುಳಿಕೊಂಡ್ ಹಿಂಗ್ ಆಡ್ತಾವೆ. ಅರ್ಧ ಗಂಟೆ ಹೋಗ್ಲಿಲ್ಲ. ಎಲ್ಲಿ ಮೊದ್ಲು ನಾವು ಸ್ಕೂಲಲ್ಲಿ ಓದ್ತಿದ್ದಾಗ ನಮ್ಮ ಅಜ್ಜಿ ಊರ್ಗ್ ಹೋಗಿದ್ವಾ. ಅಡ್ಡಾಳ ಕೊಳ 2 ಇದ್ದು ತೆಂಗಿನ ತೋಟದೊಳಗಡೆ ಪಕ್ಕದಲ್ಲಿ ಅಡ್ಡಾಳ. ಅಲ್ಲಿ ತೆಂಗಿನ ಕೊಳದೊಳಕ್ಕೆ ಯಾರೋ ಅಲ್ಲಿ ಜೇನ್ಗೆ ಕಲ್ಲು ಹೊಡೆದ್ಬಿಟ್ಟವ್ರೆ. ನಮಗ್ ಗೊತ್ತಿಲ್ಲ. ಈಜ್ ಹೊಡೆದ್ಬಿಟ್ಟು ಮೇಲೆ ಮೈ ಕೈ ಬಟ್ಟೆ ಆರ್ಲಿ ಅಂದ್ಬಿಟ್ಟು ಮೇಲ್ ಬಂದ್ ಕೂತೀವಿ. ಜೈ ಅಂತ ಬಂದಿದ್ದೆ. ಒಬ್ಬನ್ಗೆ ಒಂದ್ ಹೊಡಿತು ನೋಡಪ್ಪ. ನಾವೇನಾದ್ರು ಕೆಳಗೆ ಇದ್ದು ನೀರಿನ ಪಕ್ಕದಲ್ಲೇ ಕೆಳಗೆ ಡುಬುಕ್ಕಂತ ಮುಳುಗ್ಬಿಟ್ಟು ಮೇಕೆದ್ ನೋಡಿದ್ರೆ ಮೇಲೆ ಕೊಳ ಸುತ್ತ ಏನ್ ಜೊಯ್ಯೋ ಅಂತ ಮೇಕೆ ತಲೆ ಹಿಂಗ್ ಅಂದ್ರೆ ಸಾಕು ಮೇಲೆ ಬಂದು ಜೇನು ಎಷ್ಟೊತ್ತವರೆಗೂ ಕೂತಿದೆ ನೀರೊಳಗ. ಆಗ ಯಾರೋ ಬಂದು ಜೋಳದ ಕಡ್ಡಿ ಕತ್ತೆ, ಜೋಳ ಕೂತ್ ಗುಡ್ಡೆ ಹಾಕಿದ ಜೋಳದ ಕಡ್ಡಿ ಕತ್ತೆ ತಕೊಂಬಂದು ಕಡ್ಡಿ ಗೀರಿ ಆಗ ಕೊಳ ಸುತ್ತ ಬೆಂಕಿ ಹಿಡ್ದೇಟ್ಲೆ ಜೇನು. ಎಷ್ಟು ವರ್ಷ ಹಿಂದ್ಗಡೆ ತರ ಜೇನ್ ಬಂದಿದ್ದು? ನಾನು ಎಷ್ಟು ವರ್ಷ ಅಂದ್ರೆ ಇವಾಗ 40-50 ವರ್ಷದ ಹತ್ರ ಜೇನು. ಕಷ್ಟ ಕಷ್ಟ. ಅವಾಗೆಲ್ಲ ನಾವು 18 ವರ್ಷ ಏನೋ ಅವಾಗ. ನೀರೊಳಕ್ಕೆ ಬಂದ್ಬಿಟ್ಟಿದ್ವ ಬುದ್ಧಿ. ನೀರೊಳಕ್ಕೆ ಮುಳಿಕಂದ ಎಲ್ಲ 3-4 ಜನವ ಅದು ಕಚ್ತವೆ. ಮೇಲೆ ಓಡಾಡವಲ್ಲ, ಮೇಲೆ ನೀರ್ ಮೇಲೆ ಹಾರಾಡೋದು ಸುತ್ತ ಹಿಂಗ ಬರೋಕಾಯ್ಕಿಲ್ಲ. ನಾವು ಬಂದ್ರೆ ಅಷ್ಟು ಕೋಪ. ಆ ನೀರು ಅಲ್ಲೇ ಆಡಾಡವು. ಯಾಕೆಂದ್ರೆ ನಮ್ಮ ಇದು ನೋಡಿದ್ವಲ್ಲ, ಇಲ್ಲೇ ಅವ್ರೆ ಅನ್ಕೊಂಡು
ಆಮೇಲೆ ಯಾರೋ ಆಗ ಅಲ್ಲಿ ಹೊಡೆದ್ಬಿಟ್ಟು ಹಿಂಗೆ ವೈಫು ಹುಡುಗರಿಗೆಲ್ಲ ತೊಂದ್ರೆ ಮಾಡ್ತಾವೆ ಅಂತ ಇದ್ ಮಾಡಿದ್ಮೇಲೆ ಅವನೇನ್ ಮಾಡ್ದ ಪಕ್ಕದಲ್ಲಿ ಜೇನು ಹಸಿಯಕ್ ಹೋಗಿದ್ದವನು ಅವನೇ ಬಂದು ಕಡ್ಡಿ ತಗೊಬಂದು ಜೋಳದ ಕಂತ್ಯ ಕಡ್ಡಿ ಗಿರಿ ಆಗ ಕೊಳಸುತ್ತ ಕಡ್ಡಿ ಉದ್ದಾಗಿದ್ದ ಜೋಳದ ಕಂತೆ ಎಳ್ಕಂದ ಇಲ್ಲ ಯಾವಾಗ ಬೆಂಕಿ ಹಾಕಿ ಕೊಳಸುತ್ತ ಆ ಇಕ್ಕೆ ಹಿಡ್ದ ಹಿಂಗೆ ಕಲ್ಲು ಮೇಲೆ ನಿಂತ್ಕೊಂಡು ಅವೆಲ್ಲೆಲ್ಲ ಹಾರಾಡ್ತಾವೆ ಅಲ್ಲಿಗೆ ಬೇಗ ಆಗ ಬಂದ್ರಿ ಯಾವ ಊರಲ್ಲಿ ಯಾವ ಊರಲ್ಲಿ ಅಲ್ಲಿ ಚಿಕ್ಕಳಿತಾವ ಚೋರ್ನಳ್ಳಿ ಅಂತ. ಕಷ್ಟ ಜೇನ್ ಬಂದ್ರೆ ಕಷ್ಟ ಅಲ್ಲ. ನಾವು ಏನು ಮಾಡಲ್ಲ ಮಾತ್ರ ಎಳೆದ್ಬಿಟ್ರು ಮಾತ್ರ ಆಯ್ತು. ಇಲ್ಲದೆ ಹೋದ್ರೆ ನೀನ್ ಬೇಕಾದ್ರೆ ಅಡಿಲೇ ಓಡಾಡು ಪಕ್ಕದಲ್ಲೇ ಇದು. ಇಲ್ಲೊಂದ್ಸಲ ಇಬ್ರು ಹುಡುಗರಿದ್ರ ನಂಜನಗೂಡ್ ಕಡೆಯವರು ಹಳ್ಳಿ ಕಡೆಯವರು ಇಬ್ರು ಹುಡುಗರು ಇದ್ರು ಮರಿ ಮೇಯಿಸ್ತಾ ಇದ್ದು. ಅವ್ರು ದಿನ ಸಾಯಂಕಾಲದೊತ್ತು ಊರೊಳಗೆ ಬಂದು ಆ ಟಿವಿ ನೋಡ್ಕೊಂಡು ಮನೆ ಊಟ ಮಾಡ್ಕೊಂಡು ಇಲ್ಲಿಗೆ ಬರೋರು ಮಲಿಕೊಳಕ್ಕೆ. ನಾನು ಒಂದ್ ಬಂದು ಅಷ್ಟರಲ್ಲಿ ಒಂದ್ 10-15 ದಿವಸ ಜೊತೆಲಿ ಮಲಿಕೊಂಡು ರೂಢಿ ಮಾಡಿದ್ಮೇಲೆ ಗಾಡಿ ಹೋಗಿ ಅಣ್ಣ ನಾವೇ ಹೋಗ್ತೀವಿ ಅಂದರು. ಅಲ್ಲೊಂದು ಆಲ್ಮರ ಇತ್ತು, ಎಲ್ಲಿ ಅಲ್ಲಿ ಮನೆ ಕಟ್ಟೋರಲ್ಲ ಹೇಳ ಚಿಕ್ಕವ, ಅಲ್ಲಿ ಒಂದು ದೊಡ್ಡದು ಆಲ್ಮರ. ಆ ಆಲ್ಮರದಲ್ಲಿ ಯಾವಾಗ್ಲೂ ಜೇನಿಲ್ಲ ಅನ್ನಂಗಿಲ್ಲ. ಪ್ರತಿ ಯಾವ ವರ್ಷ ನೋಡು ಯಾವ ಟೈಮಲ್ಲಿ ನೋಡು ಜೇನಳಿ ಜೇನ್ ಇದ್ದೇ ಇದೆ. ಈ ಕೊಮಾರ್ ಬಿಡೋರು ಈ ನಾಯಕರುಗಳು ಇಲ್ಲಿ ಬರೋರು ಅಮಾವಾಸ್ಯೆ ಟೈಮ್ನಲ್ಲಿ ಬಂದು ಜೋಳದ ಕತ್ತೆ ಹಿಂಗೆ ಬೆಂಕಿ ಹಾಕೊಂಡು ಹಸ್ಕೊಬಿಟ್ಟಾಗರು. ಅವತ್ತೇನಾಗದೆ ಹುಡುಗರು ಊಟ ಮಾಡಿದ್ರ ಹೋಗ್ರಪ್ಪ ಹೋಯ್ತೀವಿ ಕಾರಣ ಅಂದ್ರು. ಸರಿ ಹೋಗಿ ಅಂದೆ. ಅವ್ರಿಬ್ರು ಬರ್ತಾವ್ರೆ. ಇಲ್ಲೇನ್ ಮಾಡೋರೆ 10 ಗಂಟೆ ಆಗಿತ್ತಲ್ಲ. ಕೊಮಾರ್ ಬಿಡೋರು ಬಂದಿದ್ದೆ ಜೇನು ಹಸಿತಾವನೆ ಮೇಲ್ಗಡೆ ಕಡ್ಡಿ ಕಂತೆ ಹತ್ತವನೆ ಇಬ್ರು, ಕೆಳಗಡೆ ಕಡ್ಡಿ ಕಂತ್ಯ ಒಂದಕ್ಕೊಂದ್ ಸೇರಿಸಿ ಉದ್ದ ಕಟ್ಕೊಬಿಟ್ಟವ್ರೆ. ಇವ್ರೇನ್ ಮಾಡ್ಬಿಟ್ಟವ್ರೆ ಆ ಮೂಲೆಗೆ, ಅದೇ ಅವ್ನ ಮನೆ ಅದಲ್ಲ ಈಗ ಪಂಪ್ಸೆಟ್ ಒಂದು, ಆ ನ್ಯಾರಕ್ ಬಂದವ್ರೆ. ಹಿಂಗ ಅಂತ ಹಿಂಗ್ ಬತ್ತಾಯ್ತು. ಹಿಂಗ್ ನೋಡಿದ್ರಲ್ಲ ಏನ್ ಮೇಲ್ಗಡೆ ಹಾಲ್ ಮರದೊಳಗೆ ಬೆಕ್ಕಿ ಉರಿತಾ ಇದೆ. ದಯ್ಯ ಬಂದ್ಬಿಟ್ಟು ಬಿದ್ದಿ ಆ ಮೂಲೆ ಗಂಟ ಬಂದ್ಬಿಟ್ಟಿನಿ. ನಡ್ಕ ಹೋಯ್ತಿ ಹೋಗಿ ಅಲ್ಲ ಸಾಕು ಅಂತ ಮೂಲೆ ತಿರ್ಗಾ ನಾನ್ ಮನೆಗೆ ಹೋಗಿಲ್ಲ. ಆಗ್ಲೇ ಹಿಂಗೂಟ ಓಡ್ ಬಂದವ್ರ. ಆಮೇಲೆ ಇದಾಕ್ರ ಅಡೋ ಬೆಂಕಿ ಜಲ್ಲಿಕೋವ ಏನು ಇದು ಉಳಿತಾ ಅದೇ ತಗದಕ್ನೆ ನಾವು ಅಲ್ಲಿಗೆ ಹೋಗಕ್ಕಿಲ್ಲ ಎದುರ್ಕತೀವಿ ಅಂದ್ರು. ಆಗ ಬನ್ನಿ ಅನ್ಬಿಟ್ಟು ಆಗ ನಾನು ಜೊತೆಲೆ ಬಂದು ಆಮೇಲೆ ಮರದ ಕರ್ಕೋದ್ನ. ಆಗ ಜೇನು ಹಸಿತಾವ್ರೆ ಕಣೆ, ಅಲ್ಲಿ ಜೇನು ಯಾವಾಗ್ಲೂ ಇರ್ತದೆ ನೀವು ನೋಡಿಲ್ಲ ಅನ್ಬಿಟ್ಟು ಆಮೇಲೆ ಕರ್ಕೊ ಹೋಗಿ ಆಗ ಇಲ್ಲಿ ತಗೊಂಡೋಗಿ ಒಂದು ಪಾತ್ರೆ ಬಂದು ಆಗ ಒಂದು ಅರ್ಧ ಬಕೆಟ್ ಜೇನು ತುಪ್ಪ ಕೊಟ್ಟು ಇವ್ರಿಗೆ ನಮ್ಗೆ ತಗೋ ಹೋಗಿ ಬುದ್ಧಿ ಅಂತ. ಆಗ ತಗೊಬಂದು ಅವರು ನೀವು ಹಸಿ ಕುಡ್ಕೊಳ್ಳಿ, ಅದು ಹೆಚ್ಚಿಗೆ ಕುಡಿಬೇಡಿ ಹೊಟ್ಟೆ ಹೋಗುತ್ತೆ. ಮನೆಗೆ ಒಂದು 2 ಬಾಟ್ಲ್ ಅಷ್ಟು ನೋಡ ಅಂತ ಬಾಟ್ಲಲ್ಲಿ 2 ಬಾಟ್ಲ್ ಹಾಕಿ ಜೇನು ಅಲ್ಲ ಅವ್ರ ಬೆಂಕಿ ನೋಡ್ಬಿಟ್ಟು ಅಂತ ಕೊಲಿ ದೆವ್ವ ಅನ್ಕ ಬಂದ್ಬಿಟ್ರ ಇಬ್ರು. ನಾನ್ ಯಾವ ದೆವ್ವ ನಾವು ಒಬ್ಬೊಬ್ನೇ ಮಲಿಕತ್ತೀನಿ ಇಲ್ಲಿ. ಯಾವಾಗ್ಲೂ ನಾವ್ ನಮ್ಗೇನು ಕಣ್ಣಿಗೆ ಕಾಣಂಗಿಲ್ಲ. ಆಮೇಲೆ ಅಯ್ಯೋ ಕಡ್ಡಿ ಎಲ್ಲ ಜೇನು ಹಸಿತಾವ್ರೆ ಕಂಡು ಬರ್ರಪ್ಪ ಎಲ್ಲಿ ಹಸಿ ಹಾಲ್ ಮರದಲ್ಲಿ ಅಂತ. ಅಯ್ಯೋ ಕಬ್ಬಿಗಳ ಜೇನು ಹಸಿತಾರೆ ಅಲ್ಲಿ ಅಮಾವಾಸ್ಯೆ ಟೈಮಲ್ಲಿ, ಅದಕ್ಕೆ ನಿಮ್ಗೆ ನೋಡ್ಬಿಟ್ಟು ಹಂಗೆ ಅಂತಿದ್ದಾರೆ ಅಂದ್ಬಿಟ್ಟು ಆಗ ಆ ಏರಿ ಕಡೆಯಿಂದನೇ ಕರ್ಕೊಬಂದ ಆಗ ಅಲ್ಲಿ ಹತ್ರಕ್ಕೆ ಹೋದ್ರೆ ಕೆಳಗಿಬ್ರು ನಿಂತವ್ರೆ, ಮೇಲಿಬ್ರು ಇಡೀ ಬಕೆಟ್ಗೆ ಆ ಹುಳ ಎಲ್ಲ ಓಡಿಸ್ಬಿಟ್ಟು ಏರಿಸಿ ಶಗಲವನಂತು. ಓಹೋ ಯಾವಾಗ್ಲೂ ಜೇನು ಅಲ್ಲಿ ಈ ಟೈಮು ಜೇನು ಇಲ್ಲ ನಂಗೆ ಇಲ್ಲ. ಒಂದು ಹೋದ್ರೆ 4 ಒಂದು ಎದ್ದು ಹೋದ್ರೆ 3-4 ಅಡಿ ಇದೆ. ದೊಡ್ಡ ಆಲ್ಮರ ಏನೋ ದೊಡ್ಡ ಆಲ್ಮರ, ಭಾರಿ ಆಲ್ಮರ. ಅವರಾಗ ಕತ್ತಿದ್ರು. ನಮ್ಮೂರ್ಲು ಯಾರು ಮರ್ಕೆ ನಮ್ಮೂರ್ಲು ಒಬ್ರು ಹಸ್ತವ್ರಿಲ್ಲ ಮರ್ಕತ್ತಿ ಜೇನು. ಜೇನಿದ್ರೆ ಒಳ್ಳೇದು ರೈತನಿಗೆ, ಆದ್ರೆ ಅವು ಕಚ್ಬಿಡ್ತವೆ, ಅದೇ ಬೇಜಾರು. ನಿಮ್ಮಪ್ಪ ಇನ್ನೂ ಗಾಡಿ ಹೋಗಿಲ್ಲ. ಹಂಗಲ್ಲ ಕಣ, ಒಂದು ವರ್ಷದಲ್ಲಿ 1 ಸಾರಿ 2 ಸಾರಿ ಕಚ್ಚಬೇಕು ಮನುಷ್ಯನಿಗೆ ಜೈನು. ಏಕೆ ಕಚ್ಚಿದ್ರೆ ಅದು ಒಳಗಡೆ ನಮ್ಮ ಬ್ಲಡ್ ಶುದ್ಧ ಆಯ್ತದೆ. ಬ್ಲಡ್ ಶುದ್ಧ ಆಯ್ತದೆ. ಜೇನು 1 ವರ್ಷದಲ್ಲಿ 2 ಸಾರಿ ಕಚ್ಚಲೇಬೇಕು ಮನುಷ್ಯನಿಗೆ. ಅದು ಎಳೆಯೋದು ಏನ್ ಗೊತ್ತಾ, ಅದೆಲ್ಲ ಬರೀ ಹೂವಿಂದು ರಸನೇ ಎಳೆಯೋದು. ಎಲ್ಲಾ ತರದ್ದು ಹೂವು ಸವಿ ಎಳೀತದೆ. ಅದ್ ಎಳ್ದಾಗ ನಮ್ಗೆ ಚುಚ್ಚಿದ್ರೆ ಆ ಮುಳ್ಳಿರ್ಬಾರ್ದು. ಆ ಮುಳ್ಳಿದ್ರೆ ತೆಗೆದ್ಬಿಡ್ಬೇಕು. ಆ ಮುಳ್ಳು ಚುಚ್ಚುತ್ತದಲ್ಲ ಆಗ ನಮ್ಗೆ ಇದು ರಕ್ತ ಶುದ್ಧಿ ಆಯ್ತದೆ. ಶುದ್ಧಿ
ಶುದ್ಧೀಕರಣ ಆಯ್ತದೆ ಅಂತ ಅದು ಚುಚ್ಚಿದ್ರೆ ಜೇನು ಒಂದು ವರ್ಷದಲ್ಲಿ 2 ಸಾರಿ ಒಂದುಳ ಇಲ್ಲದೆ ಒಂದುಳನಾದ್ರೂ ಚುಚ್ಚಲೇಬೇಕು. ಈಗ ಅವ್ರಿಗೆ ಕೈ ಚುಚ್ಚದಲ್ಲ, ಈಗ ಎಲ್ಲಾ ಕಡೆ ಆಡ್ತಾ ಇರೋ ರಕ್ತಕ್ಕೂ ಶುದ್ಧಿ ಕೊಡ್ತಾ ಇರ್ತದೆ, ಅದು ಶುದ್ಧ ಮಾಡ್ತಾ ಇರ್ತದೆ. ಹಂಗೆ. ಹಂಗಾದ್ರೆ ನಿಮ್ಮ ಪ್ರಕಾರ ಜೇನು ಕಚ್ಚೋದು ಒಳ್ಳೇದಾ? ಒಳ್ಳೇದೇ, ತುಂಬಾ ಒಳ್ಳೇದು. ಜೇನು ಕಚ್ಚಿದ್ರೆ ಏನು ಆರೋಗ್ಯಕ್ಕೆ ತೊಂದರೆ ಇಲ್ಲ. ಅಂದಣ್ಣ ಜೇನು ಕಚ್ಚಬೇಕು ಅಂದ್ರೆ ಏನು ಮಾಡಬೇಕು? ಆದ್ರೆ ಜೇನವಲ್ಲ ಅವು ಕಷ್ಟ. ಅವತ್ತು ಸ್ವಲ್ಪ ಕಚ್ಬಿಟ್ಟು ಸಾಕು ಸತ್ತೋಯ್ತಾರೆ. ಅವಕ್ಕೆ ಹೆವಿ ಡೇಂಜರು. ದಪ್ಪ ಇರ್ತವೆ ಹುಳ, ಇಷ್ಟು ಗಾತ್ರ ಇರ್ತವೆ ಅವು. ಎಷ್ಟು ಗಾತ್ರ? ಇಷ್ಟು ಗಾತ್ರ ಇರ್ತವೆ. ಇಷ್ಟು ಗಾತ್ರ ಇರ್ತವೆ. ಕಚ್ಬಿಡು 10 ಹುಳ ಕಚ್ಬಿಟ್ರೆ ಸಾಕು ಸತ್ತೋಯ್ತಾರೆ. ಇವ್ರು ಅಂತ 5 ಹುಳ ಸಾಕು. ದೊಡ್ಡವರು ಡಮಾರಿ ಇವರು. ಇಲ್ಲಣ್ಣ ಹಳೆ ಹುಲಿ ಗಟ್ಟಿಯಾಗವ್ರೆ, ವಯಸ್ಸಾಗದಲ್ವಾ. ಜೇನೊಳಗೆ ಕಚ್ಚಿಸ್ಕೊಂಡಿದ್ದೀರ ಗೌಡ ನೀವು? ಯಾಕೆ ಎಲ್ಲಾರ ಕಲ್ಲೊಳಗೆ ಕೆಣಕಿ ಕೆಚ್ಚಿಸ್ಕೋಬೇಕು ತಾನೇ ನೀವು? ರಕ್ತ ಶುದ್ಧೀಕರಣ ಆಯ್ತದೆ. ಅಮಾಸೆ ದಿವಸ ಎಲ್ಲಾರ ಓಡಾಡಿ ಅವೇ ಕಚ್ಚ ಅಮಾಸೆ ಮೇಲೆ ನಿಮಗೆ. ಅದು ಬೇವಿನ ಮರದಲ್ಲಿ ಕಟ್ಟಿತ್ತೋ ತೆಂಗಿನ ಮರದಲ್ಲಿ ಕಟ್ಟಿತ್ತೋ ಗರಿಲಿ? ಗರಿಲೆ ಕಡಿ ಬೇವಿನ ಮರದಲ್ಲೇ ಕಡಿದ್ದು. ಬೇವಿನ ಕೊಂಬೆಲಿ ಕಡ್ಜ ಅಲ್ಲ ಜೇನು. ಕಡಜನೂ ಚುಚ್ಚಬೇಕು. 1 ವರ್ಷದಲ್ಲಿ 1 ಸಾರಿ 2 ಸಾರಿ ಕಡಜನೂ ಚುಚ್ಚಬೇಕು. ಅದೆಲ್ಲ ಚುಚ್ಚಿದಾಗೆ ಕೊಂಡಿ ಚೋಳ ಚುಚ್ಚ. ಮನೆಗಳಲ್ಲಿ ಕಡ್ಜ ಕಟ್ಟಿದ್ರೆ ಮನೆಗಳಿಗೆ ಒಳ್ಳೇದಂತೆ. ಇದು ಕೊಂಡಿ ಚೋಳ ಚುಚ್ಚಬಾರ್ದು ಅಂತಾರಲ್ಲ, ವಿಷ ಅಂತಾರಲ್ಲ, ಅದೇನು ವಿಷನೇ ಆಗಿಲ್ಲ. ಅದು 1 ವರ್ಷಕ್ಕೆ 1 ಸಾರಿ 2 ಸಾರಿ ಚುಚ್ಚಿದ್ರೆ ಏನು ತಪ್ಪಾಗಿಲ್ಲ ಅವೆಲ್ಲ. ನೋಡಿ ನಮ್ಗೆ ಈ ಥರ ವಿಷಯಗಳು ಗೊತ್ತೇ ಇಲ್ಲ. ಇವ್ರಿಗೆ ತುಂಬಾ ಗೊತ್ತು. ಆದ್ರೆ ಇವರು ಏನು ಬಿಚ್ಚಿ ಹೇಳಿಕೆ ಇವರು ಸುಮ್ಮನೆ ನೋಡ್ತಾರೆ, ಇತ್ಲಾಗೂ ನೋಡ್ತಾರೆ ಅಷ್ಟೇ. ಏನಾದ್ರು ಹೇಳ್ಮಾ ತಾಡು ಹಿರಿಯಕರು, ನಾವು ಹುಳ್ಳಿಕಾಳು ಮುದ್ದೆ ತಿಂದು ಶಕ್ತಿ ಕಟ್ಟಿ ಶಕ್ತಿ ಪುಷ್ಟಿಯಾಗಿದ್ದೀವಿ, ಏನಾದ್ರು ಹೇಳ್ಕೊಡಮ್ಮ ಇವಾಗಿನ ಯುವಕರ ಹುಡುಗರುಗಳಿಗೆ ಬುದ್ಧಿ ಬರ್ಲಿ, ಬುದ್ಧಿ ತಿಳುವಳಿಕೆ ಬರಲಿ, ರೇಷ್ಮೆ ತೋಟದಲ್ಲೆಲ್ಲ ಗೇಯಿಕೆ ಶಕ್ತಿ ಬರಲಿ, ಅವ್ರಿಗೆ ತೆಂಗು ತೋಟಗಳಿಗೆ ಮಣ್ಣು ಹಾಕ್ಲಿ, ಗೊಬ್ಬರ ಸುರಿಲಿ ಅಂತ ಹೇಳ್ಕೊಡಮ್ಮ ಅನ್ನೋದೇ ಇಲ್ಲ ಅವ್ರಿಗೆ. ಏನಿದ್ರು ಅನ್ನ ಉಣ್ಣಿ ಉಪ್ಪಿಡ್ತೀನಿ ಇಡ್ಲಿತೀನಿ ಅಂತ ಹೇಳ್ತಾರೆ. ಎಣ್ಣೆ ಸಿಗರೇಟ್ ಕುಡ್ದು ಹಾಳಾಗಿ ಬಡಿಕೊಂಡ್ರಪ್ಪ, ಮುದ್ದೆ ಉಂಡ್ರಪ್ಪ ಅಂತ ಹೇಳಿ ಅವರು ಏನು ಇಲ್ಲ, ಏನು ತಗೊಳಕಿಲ್ಲ. ಬೀಡಿ ಸಿಗರೇಟು ಏನು ತಗೊಳಕಿಲ್ವ ಕೊಡ್ರಿ ನೀವು? ಬೀಡಿ ಸಿಗರೇಟು ಎಣ್ಣೆ ಈಗ ತಾನೇ ತಗೋತೀವಿ ಅಂದ್ರೆ ಅಲ್ಲಿ. ಯಾವಾಗ ವರ್ಷದಲ್ಲ 5 ತಿಂಗಳಿಗೂ 15 ದಿನಕ್ಕೋ ಅಪರೂಪಕ್ಕೆ ವಾರದಲ್ಲಿ 2 ಸಾವಿರ ತಗೋತಾರೆ. ವಾರದಲ್ಲಿ 2 ಸಾವಿರ ತಗೋಬೇಕು. ಕೆಲಸ ಮಾಡ್ತಾರಲ್ವಾ, ಹಂಗಾಗಿ ವಾರದಲ್ಲಿ 2 ದಿನ ಬೇಕೇ ಬೇಕು ಅಂದಾನೆ ನಂಗೆ. ಹೌದು, ಇನ್ನೇನು ಬೇಡ ಗಿಡಿ ಏನು ತಗೊಳಕಿಲ್ಲ. ಊಟ ಪಟ ನೋಡಿ ಅಣ್ಣ, ನಮ್ಗೆ ಒಂಚೂರು ಹೊಟ್ಟೆ ಬಂದ್ಬಿಟ್ಟೈತೆ. ಅವ್ರು ನೋಡಿ ಬಾಡಿ ತಾಕತ್ ಬರ್ಬೇಕಲ್ಲ. ನಮ್ ನೋಡಿ ಒಂಚೂರು ಹೊಟ್ಟೆ ಬಂದ್ಬಿಟ್ಟೈತೆ. ಇವಾಗ ಹುಡುಗರು ಉಪ್ಪಿಟ್ಟು ಯೋಶಬಾತು ಕೇಸರಿಬಾತ್ ತಿಂದು ಹೊಟ್ಟೆ ಬರ್ತದೆ. ಹುಳ್ಳಿಕಾಳು ಮುದ್ದೆ ತಿಂದ್ರೆ ಹೊಟ್ಟೆ ಬರಕಿಲ್ಲ ಅಂತ ಹೇಳಿ ನೀವು 60 ಗ್ರಾಮು ಹೊಟ್ಟೆ ಬಂದ್ರೆ ಏನ್ ಮಾಡ್ಬೇಕು? ಹೊಟ್ಟೆ ಬಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಹೇಳಿ. ಮುರಿದ ಮಟನ್ ತಿನ್ನು, ಚೆನ್ನಾಗಿ ಚರ್ಬಿ ಬರ್ತೀನಿ ಬೈತದೇನು? ಇಲ್ಲ ನಾನು ತಿನ್ನಿಕ್ಕಿಲ್ಲ ಒಯ್ಯೋದು ಚರ್ಬಿ. ಹಂಗಾರೆ ತಿನ್ನು, ಬರೀ ತಲೆ ಕಾಲು ಅದೇನಪ್ಪ ದನಿಗೆ ಇದಾಗ್ತೀವಲ್ಲಪ್ಪ ಬೂಸ. ಆ ಬೂಸ ತಿನ್ನೋ ಸರಿಲ್ವಾ? ಬೂಸ ತಿಂದ್ರೆ ಹೊಟ್ಟೆ ಕಡಿಮೆ ಆಯ್ತದೆ. ಕೋಳಿ ಪೀಡ ತಿಂದ್ರೆ ಆಯ್ತದೆ. ಎಲ್ಲ ಆರೋಗ್ಯಕ್ಕೆ ಒಳ್ಳೇದು. ಎಲ್ಲ ಆರೋಗ್ಯಕ್ಕೆ ಒಳ್ಳೇದು. ಕೋಳಿ ಪೀಡು ತಿನ್ನಿ, ದನಿ ಬೂಸ ತಿನ್ನಿ, ಹಿಂಡಿ ತಿನ್ನಿ. ಹಿಂಡಿ ತಿನ್ಬೇಡಿ, ಕೊಬ್ಬರಿ ಜಾಸ್ತಿ ಇರ್ತದೆ. ಮನ್ಸಿಗೆ ನೆಮ್ಮದಿ ಮುಖ್ಯ. ಅಂದೇನ ನೆಮ್ಮದಿ ತಗೋತವ್ರೆ. ನೀವು ಜಾಸ್ತಿ ಬೊಚ್ಕರ್ಬೇಕು ಅಂದರೆ ಡೈಲಿ ಹುಳ್ಳಿಕಾಳು ಹಾಕೋವು ತಿನ್ನಿ. ಹೇಳಿ ಏನು ಸಮಾಚಾರ? ಸಂಜೆ ಏನು ಮಾಡ್ತೀರಿ? ಮನೆಗೆ ಹೋಗಿ ಟಿವಿ ನೋಡ್ಕೊಂಡು ಟಿವಿ ಯಾವ ಧಾರಾವಾಹಿ ನೋಡ್ತೀರಿ ನೀವು ಜಾಸ್ತಿ? ಯಾವುದಿಲ್ಲ ನೋಡಲ್ಲ. ಧಾರಾವಾಹಿ ನೋಡ್ತೀನಿ. ಬಿಡೈತೆ ಸುಮಾರು ಅದು. ಯಾವುದಿಲ್ಲ. ಯಾವ ಧಾರಾವಾಹಿ ನಿಮ್ಗೆ ಇಷ್ಟ? ಪಿಕ್ಚರ್ ಬರೋದು ಯಾವ್ದು ಇಷ್ಟ ನಿಮಗೆ? ಹೋಲಿ ಪಿಕ್ಚರ್ ನೋಡೋದಿಲ್ವ? ನ್ಯೂಸು ಸಿದ್ದರಾಮಯ್ಯನೂ ನೋಡೋದಿಲ್ವೇ? ಪ್ರಧಾನಿ ಇವನು ಮೋದಿ ಯಾವ ನೋಡುವಿಲ್ಲ, ಯಾರು ಇಲ್ಲ. ನ್ಯೂಸು ನೋಡಲ್ಲ, ಪಿಕ್ಚರ್ ನೋಡಲ್ಲ. ತಡಿ, ಗದ್ದೆ ಟು ಮನೆ ಅಷ್ಟೇ. ಮನೆ ಬಿಟ್ರೆ ಗದ್ದೆ ಎರಡೆ, ಇನ್ನೇನು ನೋಡೋದಿಲ್ಲ. ಯಾರನ್ನೂ ನೋಡೋದಿಲ್ಲ.
ಶಿಸ್ತಿನ ಸಿಪಾಯಿ. ಶಿಸ್ತಿನ ಸಿಪಾಯಿ. ಒಟ್ಟಿನಲ್ಲಿ ಒಳ್ಳೆತನ ಇದೆ. ವಾರದಲ್ಲಿ ಇಲ್ಲಿ ತೋಟ ಕೆಲಸ ಮಾಡ್ತಾರೆ. ಅವ್ರಿಗೆ ಏನಿದ್ರೆ ಬರೀ ರೇಷ್ಮೆ ತೆಂಗು ಎರಡು ಬೆಳೆಸ್ಬೇಕು ಅನ್ನೋ ಆಸೆ ಅಷ್ಟೇ. ಅವ್ರ ಜೀವನದಲ್ಲಿ ಹುಳ ಬೆಳಿಬೇಕು, ತೆಂಗಲ್ಲಿ ಎಳ್ಳೆ ಕುಡಿಬೇಕು ಅಷ್ಟೇ. ಎರಡು ಬಿಟ್ರೆ ಅವ್ರು ಎಣ್ಣೆನೂ ಕುಡಿಯಕ್ಕಿಲ್ಲ ಅಂತ ಬಿಟ್ಬಿಡ್ತಾವ್ರೆ. ಈಗ ಅದು ಏನಾದ್ರು ಗ್ಯಾಪ್ ಬಿಟ್ರೆ ಒಂದು ವಾರದಲ್ಲಿ 15 ದಿವಸಕ್ಕೆ ಮಾತ್ರ ಕುಡಿತಾರೆ ಅಷ್ಟೇ, ಅಪರೂಪಕ್ಕೆ. ಈಗ ಅವ್ರು ಏನಿದ್ರು 3 ವ್ರತ ಮಾಡ್ತಾವ್ರೆ. ಗಡ್ಡಿ ಸೊಪ್ಪು ಚೆನ್ನಾಗಿ ಬರ್ಬೇಕು ಅವ್ರಿಗೆ, ತೆಂಗು ಬೆಳೆದು ನಿಂತಿರ್ಬೇಕು, ಅವಾಗ ಅವ್ರ ವಿಡಿಯೋಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ತಾವ್ರೆ. ಅಷ್ಟು ಬಿಟ್ರೆ ನಮ್ಮ ಇವರು ನಮ್ಮ ಗೌಡರು ಇನ್ನೇನು ಮಾತಾಡ್ತಾ ಇಲ್ಲ ಈಗ. ಯಾಕೆಂದ್ರೆ ಸೊಪ್ಪು ಸರಿಯಾಗಿ ಬರಲಿಲ್ಲ, ಅದಕ್ಕೆ ಸರಿಯಾಗಿ ಸಾಲ್ ಬಾಡಲಿಲ್ಲ, ಸರಿಯಾಗಿ ನೀರು ಕಟ್ಟಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಜಾರಾಗಿದೆ. ಬೇಜಾರಾಗಿದ್ಯಾ ಅಂದನಿಗೌಡ್ರಿಗೆ ಅದಕ್ಕೆ ಬೇಜಾರಾಗಿದೆ ತುಂಬ. ಈಗ ಅವರು ಕಡ್ಡಿಗೆ ಅದೇನು ನೀರು ಕೊಟ್ಟು ಸೊಪ್ಪರಿಸಿ ಸೊಪ್ಪು ತೋಟ ಚೆನ್ನಾಗಿ ಬಂದಾದ್ಮೇಲೆ, ತೆಂಗಿನ ಬೆಳೆ ಚೆನ್ನಾಗಿ ಬಂದಾದ್ಮೇಲೆ, ಬಾಳೆ ತೋಟ ತೆಂಗಿನ ಬೆಳೆ ಬಂದಾದ್ಮೇಲೆ ಅವರು ನಾವು ಲೈವಿಗೆ ನಿಮ್ಗೆ ಇಟ್ಕೊಡ್ತೀವಿ ಅಂತ ಹೇಳೋರು. ಅಪ್ಡೇಟ್ ಕೊಡ್ತಾರೆ. ಅಲ್ಲಿ ಗಂಟೆ ಮಾತಾಡೋಕ್ಕಿಲ್ಲ, ಮೌನವ್ರದ್ದು ತಗೊಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಹೇಳೋದೆಲ್ಲ ಮಾಡಿ ತೋರಿಸ್ತೀನಿ ಅಂತ ಅವರು. ಹೇಳೋದೆಲ್ಲ ಮಾಡಿ ತೋರಿಸ್ಬಿಟ್ಟು ಆಮೇಲೆ ನಿಮ್ಗೆ ಕೊಡ್ತೀನಿ. ಎಷ್ಟು 200 ಮೊಟ್ಟೆ ಮೇಯಿಸ್ಬೋದಾ ಸೊಪ್ಪಿಗೆ ನೋಡ್ರಿ, ಅದನ್ನು ಆಮೇಲೆ ಹೇಳಾರಂತೆ ಬಿಡಿ. ಈಗ ಏನು ಹಳೆ ಕಾಲಕ್ಕಿಲ್ಲ. ಅವ್ರು ಮೇಯಿಸಾದ್ಮೇಲೆ ಅಪ್ಡೇಟ್ ಕೊಡ್ತಾರೆ. ಸೊಪ್ಪು ಚೆನ್ನಾಗಿ ಬಂದಾದ್ಮೇಲೆ ಹೇಳ್ತಾರೆ. 200, 300, 400 ಅಂತ ಹೇಳ್ತಾರೆ. ಅಲ್ಲಿ ಗಂಟೆ ಏನು ಹೇಳಕ್ಕಿಲ್ಲ ಅವರು ಬಿಡಿ. ಅದೆಲ್ಲ ಹೇಳ್ಬಿಡಿ. ಬಾಳೆ ಗಿಡದೆಲ್ಲ ನಿಂತ್ಕ ಮಾಡಿ ಸ್ವಲ್ಪ ಚೆನ್ನಾಗಿ ಬಂದಲ್ಲ. ಅದನ್ನೇ ಕೊಡ್ರೆ ಎಲ್ಲರೂ ಒಂದು ಹೇಳಿ ಒಂದೇ ಬಾಳೆ ಗಿಡನಾರು ಚೆನ್ನಾಗದ. ನಿಮ್ಮ ಕಣ್ಣು ಸಮಾಧಾನ ಆಯ್ತಲ್ಲ, ಬಾಳೆ ಗಿಡ ಚೆನ್ನಾಗದ. ಕಡ್ಡಿನೇನೋ ಬಿಡಿ, ಚಳ ಬೆಳೆದ